ಕಾಂಗ್ರೆಸ್ನಲ್ಲಿ ಜೋರಾಯಿತು ಅಧಿಕಾರ ಹಂಚಿಕೆಯ ಜಟಾಪಟಿ. ತಂದೆ ಪರ ಅಖಾಡಕ್ಕೆ ಇಳಿದ್ರ ಯತೀಂದ್ರ ಸಿದ್ದರಾಮಯ್ಯ. ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿಯಾದ್ರು ಸಿದ್ದರಾಮಯ್ಯ ಪುತ್ರ. ಹುಬ್ಬಳ್ಳಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಯತೀಂದ್ರ. ಕುತೂಹಲ ಮೂಡಿಸಿದೆ ಯತೀಂದ್ರ ಸಿದ್ದರಾಮಯ್ಯ ಭೇಟಿ. ತಂದೆ ಪರವಾಗಿ ನಿಲ್ಲುವಂತೆ ಮನವಿ ಮಾಡಿದ್ರ ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಜೋರಾಗಿದೆ. ತಂದೆ ಪರ ಯತೀಂದ್ರ ಸಿದ್ದರಾಮಯ್ಯ ಅಖಾಡಕ್ಕಿಳಿದಂತೆ ಕಾಣ್ತಿದೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರನ್ನ ಭೇಟಿಯಾದ್ರು ಸಿದ್ದರಾಮಯ್ಯನವರ ಮಗ ಯತೀಂದ್ರ. ಹುಬ್ಬಳ್ಳಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಯತೀಂದ್ರ ಸಿದ್ದರಾಮಯ್ಯನವರ ಈ ಭೇಟಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಕೊಡಲ್ಲ. ಹೈಕಮಾಂಡ್ ಹೇಳಿದ್ರು ಸಿಎಂ ರಾಜೀನಾಮೆ ನೀಡಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಹಠ ಬಿಡೋದಿಲ್ಲ. ಇವರಿಬ್ಬರ ಗುದ್ದಾಟದಲ್ಲಿ ಸರ್ಕಾರ ಪತನವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಗುಣ ನನಗೆ ಗೊತ್ತಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಈ ಜಟಾಪಟಿ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಜಗದೀಶ್ ಶೆಟ್ಟರ್. ಸಿದ್ದರಾಮಯ್ಯ ಎಟ್ ಎನಿ ಕಾಸ್ಟ್ ಅವ್ರ ಅಧಿಕಾರದಿಂದ ಬಿಡುವುದಿಲ್ಲ, ಅವ್ರು ರಾಜೀನಾಮೆ ಕೊಡುವುದಿಲ್ಲ. ಕಾಂಗ್ರೆಸ್ ಹೈಕಮಾಂಡು ಅವ್ರ ಡೈರೆಕ್ಷನ್ ಕೊಟ್ಟರು ರಾಜೀನಾಮೆ ಕೊಡುವುದಿಲ್ಲ. ಅದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ನೇಚರು ಸಿದ್ದರಾಮಯ್ಯವ್ರದ್ದು. ಅದಕ್ಕೆ ಪೂರಕವಾಗಿ ಅವ್ರ ಹಿಂಬಾಲಕರು ಸಹಿತ ಹಿಂದೆ ಸಂಗೀತವನ್ನು ನುಡಿಸ್ತಿರ್ತಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯಿರಿ ಅಂತೇಳಿ. ಹೀಗಾಗಿ ಅವ್ರು ಎಟ್ ಎನಿ ಕಾಸ್ಟ್ ಅಧಿಕಾರಕ್ಕೆ ಬಿಡುವುದಿಲ್ಲ. ಡಿ ಕೆ ಶಿವಕುಮಾರ್ ಎಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಬೇಕನ್ನುವಂಥ ಹಠದಿಂದ ಹಿಂದೆ ಸರಿಯುತ್ತಿಲ್ಲ. ಕೊನೆಗೆ ಎಲ್ಲಿಗೆ ಬರ್ತದಿದ್ದು? ಸರ್ಕಾರದ ಪತನ ಅಷ್ಟೇ ನಾ ಹೇಳೋದು. ಡೆಫಿನೆಟ್ಲಿ ನೋಡಿ, ಅವರು ಅನುಭವ ಇದ್ದಂಥವ್ರು. ಮಾನ್ಯ ದೇವೇಗೌಡರು ಹಿರಿಯ ರಾಜಕಾರಣಿ, ಅನುಭವ ಇದ್ದಂಥ ವ್ಯಕ್ತಿ. ಮತ್ತು ಸಿದ್ದರಾಮಯ್ಯವರು JDS ಇದ್ದಾಗ ಏನೇನೋ ಆಗು ಹೋಗುಗಳಿದ್ದಾವೆ ಅದ್ರ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಉತ್ತರ ಯಾರು ಕೊಡಬೇಕು? ಸಿದ್ದರಾಮಯ್ಯ ಕೊಡಬೇಕು. ಮತ್ತು ಸಿದ್ದರಾಮಯ್ಯ ನೇಚರ್ ನನಗೆ ಗೊತ್ತಿದೆ. ಅವರು ಅಧಿಕಾರ ಸಲುವಾಗಿ ಈ ರೀತಿಯಾದಂಥ ಆಕ್ಟಿವಿಟೀಸ್ ಮಾಡಿದಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಹೊರಗೆ ಹೊಸಬರಾಗಿ ಬಂದರೂ ಅವರು ಮುಖ್ಯಮಂತ್ರಿ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿ ಮಾಡ್ತು. ಇನ್ನು ಕಾಂಗ್ರೆಸ್ ಅರ್ಥ ಮಾಡಬೇಕು. ಮತ್ತು ದೇವೇಗೌಡರು ಹೇಳಿದ ಬಗ್ಗೆ ಉತ್ತರ ಯಾರು ಕೊಡಬೇಕು? ಸಿದ್ದರಾಮಯ್ಯ ಕೊಡಬೇಕು. ನೋಡ್ರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.